ಕಲಿಯುಗ ಅಂತ ಯಾರು ನಿಂದನೆ ಮಾಡಬೇಡಿ. ತುಂಬಾ ಧರ್ಮ ಸಾಧನೆಗೆ ಹೇಳಿ ಮಾಡಿಸಿದ ಯುಗ ಕಲಿಯುಗ. ಎಷ್ಟೆಷ್ಟು ನೀವು ಪುಣ್ಯ ಸಾಧನೆ ಮಾಡಿಕೊಳ್ತೀರೋ ಅಷ್ಟು ಬೇಗ ಸದ್ಗತಿಯನ್ನು ಪಡಿತೀರಿ. ಎಲ್ಲರ ಹೃದಯದಲ್ಲಿದ್ದವನು ಒಬ್ಬನೇ ದೇವರು. ಬ್ರಹ್ಮದೇವರ ಹೃದಯದಲ್ಲೂ ಇದ್ದಾನೆ, ರುದ್ರದೇವರ ಹೃದಯದಲ್ಲೂ ಇದ್ದಾನೆ, ಜಗತ್ತಿನ ಅಂತರ್ಯಾಮಿಯಾಗಿದ್ದಾನೆ. ಅನಾದಿ ಕಾಲದಿಂದ ಇದ್ದ ವೇದಗಳು. ಯಾರು ವೇದಗಳಿಗೆ ಅಪಚಾರ ಮಾಡ್ತೀರಿ ಅಂಥವರು ಈ ಮಣ್ಣಿನಲ್ಲಿ ಬದುಕುವ ಅರ್ಹತೆ ಪಡೆದಿಲ್ಲ. ಒಂದು ಮನೆಯ ಸದಸ್ಯರಾದ್ಮೇಲೆ ಮನೆಯ ಕೆಲವೊಂದು ನಿಯಮಗಳನ್ನ ಎಲ್ಲರೂ ಅನುಷ್ಠಾನ ಮಾಡಬೇಕು. ಇಲ್ಲ ನಾನು ಏನೂ ಅನುಷ್ಠಾನ ಮಾಡೋದಿಲ್ಲ ಮನೆಯ ನಿಯಮಗಳನ್ನ ಅಂದ್ರೆ ಅವ್ರ ಮನೆಯ ಸದಸ್ಯರಲ್ಲಿ ಅವನು ಉಪದ್ರವ ಆಗ್ತಾನೆ. ಹಾಗೆ ದೇವರು ಕಟ್ಟಿದ ಮನೆ ಇದು. ಇದಕ್ಕೊಂದು ಸಂವಿಧಾನ ಇದೆ. ವೇದಗಳನ್ನ ಅನುಸರಿಸಬೇಕು, ದೇವರನ್ನ ಅಂಗೀಕಾರ ಮಾಡಬೇಕು. ಇದು ಆಪ್ಷನ್ ಅಲ್ಲ. ನಾನು ಬೇಕಾದ್ರೆ ದೇವರನ್ನ ಅಂಗೀಕಾರ ಮಾಡ್ತೇನೆ, ನನಗೆ ಸ್ವಾತಂತ್ರ್ಯ ಇದೆ. ಊರ್ಧ್ವ ಪುಂಡಧಾರಣ, ಶಿಖ, ಯಜ್ಞೋಪವೀತ ಇದೆಲ್ಲ ಬ್ರಾಹ್ಮಣರಿಗೆ. ಉಳಿದವರಿಗೆಲ್ಲ ಬಾಯಲ್ಲಿ ಹರಿನಾಮ ಸ್ಮರಣೆ, ಸುರಾಪಾನ ಮಾಡಬಾರದು, ಮಾಂಸ ತಿನ್ನಬಾರದು, ಇನ್ನು ಯಾವುದೇ ನಿಷಿದ್ಧವಾದ ಕೆಟ್ಟ ಮಾತುಗಳನ್ನು ಆಡಬಾರದು, ಅನ್ಯ ಸ್ತ್ರೀಯರ ಬಗ್ಗೆ ಕೆಟ್ಟ ಭಾವ ತಾಳಬಾರದು. ಹೀಗೆ ಒಳಗಡೆ ಇರಬೇಕಾದ ದೀಕ್ಷೆ ಏನು ಅಂದ್ರೆ, ನನಗೆ ಎಷ್ಟೇ ಆಪತ್ಕಾಲ ಬಂದರೂ ಆ ಭಗವಂತನ ಸರ್ವೋತ್ತಮತ್ವ ಜ್ಞಾನವನ್ನು ನಾನು ಬಿಡೋದಿಲ್ಲ.